ಅಕ್ಷಯ ತೃತೀಯ ದಿನ ಯಾವ್ಯಾವ ರಾಶಿಗಳು ಅತ್ಯಂತ ಅದೃಷ್ಟಶಾಲಿ ರಾಶಿಗಳು ಅಂತ ಹೇಳೋದಾದ್ರೆ, ಮೊದಲನೇ ರಾಶಿ ಪ್ರಮುಖವಾಗಿ ಮಿಥುನ ರಾಶಿ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಪ್ರಮಾಣದ ದುಡ್ಡಿನ ಹರಿವು ನಿಮ್ಮ ಹತ್ರ ಉಳ್ಕೊಂಡ್ಬರುತ್ತೆ. ಮತ್ತೊಂದು ಅದೃಷ್ಟಶಾಲಿ ರಾಶಿ ಯಾವುದು ಅಂತ ಅಂದ್ರೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಆದರೆ ಈ ಅಕ್ಷಯ ತೃತೀಯ ನಂತರ ಬರುವಂತ ದಿನಗಳು ಏನಿದೆ, ನೀವು ಎಲ್ಲಾ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಆಗುವಂಥದ್ದು, ಅನುಕೂಲ ಆಗುವಂಥದ್ದು. ಅದೇ ರೀತಿಯಾಗಿ ಮತ್ತೊಂದು ರಾಶಿ ಯಾವುದು ಅಂದರೆ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಇರೋದ್ರಿಂದ ಯಾವುದೇ ಕೆಲಸ ಮಾಡಕ್ ಹೋದ್ರೂ ಕೂಡ ಅಸ್ತವ್ಯಸ್ತ ಆಗೋದು, ಯಾವುದೇ ಕೆಲಸಗಳು ಆಗದೆ ಇರುವಂಥದ್ದು, ಚಿಂತೆ, ಯೋಚನೆಗಳು, ನೀವು ಸುಮ್ಮನೆ ಇದ್ರು ಜನಗಳಿಂದ ಸ್ವಲ್ಪ ಮನಸ್ತಾಪಗಳು ಬರುವಂಥದ್ದು ಇತ್ಯಾದಿ ಎಲ್ಲ ಸಮಸ್ಯೆಗಳು ಏನು ಅನುಭವಿಸ್ತಾ ಇದೆಯಾ ಅದೆಲ್ಲ ಖಂಡಿತವಾಗಿ ದೂರ ಆಗುತ್ತೆ. ಮತ್ತೆ ನಿಮಗೆ ಒಳ್ಳೆ ಅದೃಷ್ಟದ ಬಾಗಿಲು ತೆಗೆಯುವಂಥದ್ದು, ವಿಶೇಷವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ನಿಮಗೆ ಎಲ್ಲಾ ರೀತಿ ಅನುಕೂಲ ಆಗುವಂಥದ್ದು, ಮಂಗಳ ಕಾರ್ಯಗಳು ಮನೆಯಲ್ಲಿ ಜರುಗುವಂಥದ್ದು, ಈ ರೀತಿ ಶುಭ ಸೂಚನೆ ಈ ವೃಶ್ಚಿಕ ರಾಶಿಯವರಿಗಿದೆ. ಅದೇ ರೀತಿಯಾಗಿ ಮತ್ತೊಂದು ರಾಶಿ ಯಾವುದು ಅಂತ ಅಂದ್ರೆ ಈ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಇದುವಾರ ತನಕ ಏನು ಸಾಲದ ಸಮಸ್ಯೆ ಇತ್ತು ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಹಣಕಾಸು ವಿಚಾರದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ನೀವು ಮಾಡುವಂತ ಎಲ್ಲ ವ್ಯಾಪಾರ ವ್ಯವಹಾರದಲ್ಲೂ ಅಭ್ಯುದಯ ಆಗುವಂಥದ್ದು, ಮತ್ತೆ ವಿವಾಹ ಆದಿ ಮಂಗಳ ಕಾರ್ಯಗಳು ನಡೆಯುವಂಥದ್ದು ನಿಮ್ಗಾಗ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಜರುಗುವಂಥದ್ದು, ಆದ್ರಿಂದ ಹೆಚ್ಚಿನ ಶ್ರೇಯಸ್ಕರ ನಿಮ್ದಾಗಿರುತ್ತೆ. ಅದೇ ರೀತಿ ಇನ್ನೊಂದು ಅದೃಷ್ಟ ರಾಶಿ ಯಾವುದು ಅಂತ ಅಂದ್ರೆ ಪ್ರಮುಖವಾಗಿ ಈ ಮೀನರಾಶಿಯವರು. ಈ ಮೀನರಾಶಿಯವರಿಗೆ ಏನಾಗುತ್ತೆ ಅಂತಂದ್ರೆ ಲಗ್ನದಲ್ಲೇ ಶನಿ, ಯಾರ ಮಾತು ಕೇಳಲ್ಲ, ನಾನು ಹೇಳಿದ್ದೆ ಸರಿ, ಈ ರೀತಿ ಮನಸ್ಥಿತಿ ಆಗುವಂಥದ್ದು. ಇದರಿಂದ ಸ್ವಲ್ಪ ಸಮಸ್ಯೆಗಳು ನಿಮಗೆ ಎದುರಾಗುತ್ತೆ. ಆದರೂ ಕೂಡ ಈ ಪಂಚಮದಲ್ಲಿ ನಿಮಗೆ ಗುರು ಬರೋದ್ರಿಂದ ನಿಮಗೆ ದೈವಾನುಕೂಲದಿಂದ ಮುಂದೆ ಎಲ್ಲ ರೀತಿ ಒಳ್ಳೆಯದಾಗುವಂತಹ ಅನುಕೂಲಗಳು, ಯೋಗಗಳು ಸೃಷ್ಟಿಯಾಗುತ್ತೆ. ಆದರೆ ಮೀನರಾಶಿಯವರು ಲಗ್ನದಲ್ಲೇ ಶನಿ ಇದ್ದಾನೆ. ಆದ್ರಿಂದ ಶನಿದೇವರ ಪ್ರಾರ್ಥನೆಯನ್ನು ಮಾಡೋದು ಖಂಡಿತ ಮರಿಬೇಡಿ.